ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಟೈಮ್ ನೋಡ್ರಿ 5:15 ನಿಮಿಷ ಆಗೈತ್ರಿ. ಇವಾಗ ಎದ್ದಿಂದ್ರೆ ಎದ್ದು ಕಸ ಹೊಡ್ಕೊಂಡಿನ್ರಿ. ಎಲ್ಲ ಕಸ ಹೊಡ್ಕೊಳ್ದು ನೀರು ಕಾಯ್ಲಕ್ಕೆ ಒಲಿ ಮ್ಯಾಗ ಇಟ್ಟಿನ್ರಿ. ರಂಗೋಲಿ ಕೂಡ ಹಾಕೊಂಡು ಬಂದೀನ್ರಿ, ಆದರೆ ಕಾಣ್ತಾ ಇಲ್ಲ ರೀ. ನೀರು ಹೊಡೆದು ರಂಗೋಲಿ ಹಾಕೊಂಡು ಬಂದೀನ್ರಿ. 5:15 ನಿಮಿಷಕ್ಕೆ ಎದ್ದೀನ್ರಿ. 15 ನಿಮಿಷ ಆಯ್ತು ಎದ್ದು ಎಲ್ಲ ಕಸ ಹೊಡ್ಕೊಳ್ದು ಎಲ್ಲ ಆಯ್ತು ರೀ. ನಂದೀಗ ನೀರು ಕಾಯ್ಲತ್ತವ್ರಿ. ಆಲ್ರೆಡಿ ನೀರು ಕಾಯ್ಲಕತ್ತಾವ. ಜಳಕ ಮಾಡೋದು ನೋಡ್ರಿ. ಇವತ್ತು ಇಷ್ಟ್ಯಾಕೆ ಜಲ್ದಿ ನಾನು ಡೈಲಿ ಹೇಳೋದ ಇಷ್ಟೊತ್ತಿಗೆ, ಆದ್ರೆ ಹೊರಗಡೆ ಲಾಗ್ ಕಂಟಿನ್ಯೂ ಮಾಡ್ಬೇಕು. ನೀರು ಕೊಡ್ದು ನೋಡ್ರಿ ಕಾಣಕತ್ತ. ಲೈಟ್ ಇಲ್ಲ ರೀ, ಹೊರಗೆ ಬೆಳಕು ಇಲ್ಲ ರೀ. ಅದು ಆಚೆ ಕಡೆ ರೋಡಿಂದ ಬಲ್ಪಿನ ಬೆಳಕು ಇದು ಕಾಣತೈತಿ. ನಮ್ಮ ಮನೆ ಮುಂದ್ಗಡೆದು ಬಲ್ಪ್ ಇಲ್ಲ ರೀ, ಕತ್ಲೆ ಕಾಣಿಸ್ತೈತಿ ನೋಡ್ರಿ. ಹಿಂಗೆ ಅದಕ್ಕೆ ನಾನು ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಂಗಿಲ್ಲ ರೀ. ಬೆಳಗಿನ ಜಲ್ದಿನೇ ಎಲ್ಲ ಕೆಲಸ ಮುಗಿಸಿ ಒಮ್ಮೊಮ್ಮೆ ಜಳಕ ಮಾಡಿ ಚಾಲು ಮಾಡಿರ್ತೀನಿ ರೀ. ಒಮ್ಮೊಮ್ಮೆ ಏನೈತಿ ಬೆಳಕಿತ್ತಂದ್ರೆ ಆವಾಗ ಸ್ಟಾರ್ಟ್ ಮಾಡಿರ್ತೀನಿ ನೋಡ್ರಿ. ನೀನೇ ಕಮೆಂಟ್ ಹಾಕಿದ್ರಿ, ಕಮೆಂಟ್ಗಳು ನೋಡ್ರಿ ಹೆಂಗಂದ್ರೆ ನಮ್ಮ ಮನೆ ಭಾಳ ನೀಟ್, ನಮ್ಮ ಮನೆ ಚಂದ ಐತೈತ್ರಿ. ಏನು ಚಂದ ರೀ. ನಾನು ಏನು ಇಟ್ಕೊಳಂಗಿಲ್ಲ ಸ್ನೇಹಿತರೆ. ನೋಡಿಬೇಕಾದ್ರೆ ಭಾಳ ಮುಗಿಲ್ಗೆಡಿ ಬಟ್ಟೆ ಯಾವುದು ಮಡಿ ಚಿಟ್ಟಿಲ್ಲಂಗಿರಿ. ಒಬ್ಬಳೇ ಇರೋದು. ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡ್ರೆ ಸಾಕಾಗಿ ಹೋಗಿರ್ತೈತಿ. ಮನೆಗೆ ಪೇಂಟ್ ಮಾಡಬೇಕು ಸ್ನೇಹಿತರೆ. ಪೇಂಟ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತೈತಿ ನಮ್ಮ ಮನೆ ಅಂತ ಕಮೆಂಟ್ ಹಾಕಿದ್ರಿ. ನೋಡೋಣ ರೀ ಮುಂದೆ ಒಂದಿನ ನಮಗೂ ಬರ್ತೈತ್ರಿ. ಕಾಲ ಬಂದಾಗ ಮಾಡಿಸ್ತೀವಿ ರೀ. ಇದೇ ಕಟ್ಟಬೇಕಾದ್ರೆ ತುಂಬಾ ಕಷ್ಟದಲ್ಲೇ ಕಟ್ಸಿದೀವಿ. ಈ ಪೇಂಟ್ ಆಗಬೇಕು, ಹೊರಗಡೆ ದಿನ ಗಿಲಾಯಿ ಆಗಬೇಕು. ನಮ್ಮ ಮನೆ ಇನ್ನೂ ತುಂಬಾ ಬಾಕಿ ಐತಿ ಸ್ನೇಹಿತರೆ. ಮತ್ತು ಮೇಲ್ಗಡೆ ಇನ್ನೂ ಮಾಳ್ಗಿ ಇನ್ನೂ ಅದು ಕುಂಬಿ ಹತ್ತಾರಲ್ಲ, ಅಲ್ಲಿನ ಎಲ್ಲ ಕಟ್ಟಡ ಮಾಡೋದೈತಿ. ಇನ್ನೂ ಪೇಂಟ್ ಅಲ್ಲಿ ಗಿಲಾಯಿ ಮಾಡಬೇಕು. ಒಂದೇ ಒಂದು ಡೋರ್ ಇಲ್ಲ ನಮ್ಮ ಮನೆಗೆ ನೋಡಿ. ಅದು ಒಂದು ದೊಡ್ಡದು, ಇದು ಒಂದು ಬಾಕ್ಲ ಬಿಟ್ಟರೆ ಯಾವುದಕ್ಕೂ ರೂಮಿಗೆ ಬಾಕ್ಲಿಲ್ಲ ಸ್ನೇಹಿತರೆ. ಅಷ್ಟೇ ರೀ. ಕೊರೋನಾದಾಗ ಬಂದು ಮನೆಗೆ ಕೊರೋನಾದಾಗ ಬಂದಾಗ ಇದು ಸ್ಟೈಲ್ಸ್ ಕೂಡ ಹಾಕಿದ್ದಿಲ್ಲ ಸ್ನೇಹಿತರೆ ನಾವು. ಅದು ಒಳಗಡೆ ಏನು ಕಿಚನ್ ರೂಮ್ನಾಗ ಅದ ನೋಡ್ರಿ, ಆ ಬಂಡಿಗಳು ಮಾತ್ರ ಹಾಕಿದ್ದೀವಿ ರೀ. ಸಾಬಾದಿ ಬಂಡಿ ಇವು ಎಲ್ಲ ಕೊರೋನಾ ಮುಗಿದು ಬೆಳಕ್ಕೆ ಎಷ್ಟು ರೀ, ಒಂದು ಹಿಂಗೆ ಸಿಮೆಂಟ್ ಕಾಂಕ್ರೀಟ್ ಮೇಲ್ಗಡೆನೇ ಅದೀವಿ ಸ್ನೇಹಿತರೆ. ನಾವು ಒಂದು 4 ತಿಂಗಳ ಅಥವಾ 5 ತಿಂಗಳ ಇರ್ಬೋದು. ಪೂರ ಸಿಮೆಂಟ್ ಮೇಲ್ಗಡೆ ಹಂಗಿದೀವಿ ಅಲ್ಲಿ ಅಷ್ಟೇ. ಅವು ಕೂಡ ಅವಾಗ ಮನೆಯದು ಹಳೆ ಶೇಡಲ್ಲಿ ಇದ್ದೀವಲ್ಲ, ಪತ್ರ ಶೇಡಲ್ಲಿ, ಅವು ಪರ್ಶಿ ಇದ್ದು ರೀ. ಆ ಪರ್ಶಿ ತೊಗೊಂಡು ಬಂದು ಅವಾಗಷ್ಟು ಕಿಚನ್ ರೂಮ್ದಾಗ ಹಾಕಿದ್ದೀವಿ ಅಂತೇಳಿ ಅವಷ್ಟು ಆಗಿದ್ದು ರೀ. ಅವನ್ನ ಮುಂದೆ ತೆಗಿತೀನಂದ್ರಿ. ಇವನ್ನ ಹಾಕೊಂಬಂದೇನೈತಿ, ಅವ್ನ ತೆಗ್ದ ಈ ಥರನ ಸ್ಟೈಲ್ಸ್ ಹಾಕೊಂಡು ಅಲ್ಲಿ ಚಂದ ಕಾಣ್ತೈತೆ ಅನ್ನತ್ರೆ. ನಾನೇನಂದೆ, ಹಾಕಿದ್ದೀವಿ ಇಷ್ಟೆಲ್ಲ ಈಗ ಖರ್ಚು ಮಾಡಿ ಹಾಕಿದ್ದೀವಿ. ಏನು ಅಡುಗೆ ರೂಮಲ್ಲಿ ಯಾವಾಗೂ ಸ್ವಲ್ಪ ಇದನ್ನ ಆಗ್ತೈತೆ ರೀ. ಸಾಮಾನುಗಳು ಇಡೋದು, ತೊಗೊಳೋದು, ಚೆಲ್ಲೋದು, ಮಾಡೋದು ಈ ಥರ ಇರ್ತೈತಿ. ಒಲೆ ಹೊತ್ಸಿದ್ದು ಅದು ಎಲ್ಲ. ಮತ್ತು ಈಗ ನಾವು ಪಾತ್ರೆಗಳೆಲ್ಲ ಒಲೆ ಮೇಲ್ಗಡೆ ಇಟ್ಟಿದ್ರೆ ಅವು ಎಲ್ಲ ಮಸಿ ಕೆಳಗಡೆ ಪರ್ಶಿಗೆ ಹತ್ತಂದ್ರೆ ಈ ನೀಟ್ ಕಾಣಂಗಿಲ್ಲ ಅಂತೇಳಿ ಅವನ್ನ ಹಾಗೆ ಬಿಟ್ಟಿದ್ದೀವಿ ರೀ ಅಲ್ಲಿ. ಇರ್ಲಿ ಏನು ರೀ, ಮಿಡಿಲ್ ಕ್ಲಾಸ್ದವ್ರು ಇಷ್ಟಾದರೂ ಮಾಡ್ಕೊಂಡು ಅದೀವಲ್ಲ. ಅದು ಇಲ್ದೇ ಒಬ್ಬೊಬ್ರು ಹಾಗೆ ಇದಾರೆ. ಅವ್ರ ಮುಂದೆ ನಾವು ಇಷ್ಟು ಮಾಡ್ಕೊಂಡು ತಿನ್ನಾಕತ್ತೀವಿ ಅಂದ್ರೆ ಹೊಟ್ಟೆ ಉರಿ ಬೀಳಾಕತೈತೆ. ಯಾಕೆ ಬೀಳಾಕತ್ತೆ ಬಿಡ್ರಿ, ನಮ್ಮ ಶ್ರಮದಿಂದ ಆಗಿರ್ತೈತಿ ಹೊತ್ತು ಬೇರೆ ಯಾರಿಂದನೂ ನಾವು ಸಹಾಯ ತೊಗೊಂಡು ಇನ್ನೊಬ್ಬರ ಮನೆಗೆ ಕಳುವು ಮಾಡಿ ಏನು ನಾವು ತೊಗೊಂಡು ಮಾಡಿರಂಗಿಲ್ಲ. ಯಾವುದೇ ಒಂದು ಕೆಲಸನೂ ನಾವು 2 ನಂಬರ್ ಕೆಲಸ ಮಾಡಿ ನಾವೇನೋ ಮಾಡಿಲ್ಲ. ಈ ಮನೆ ಕಟ್ಟಡ ಮಾಡೋ ಮುಂದೆ ಸ್ನೇಹಿತರೆ, ನಮ್ಮ ಯಜಮಾನ್ರಿಗೆ 6,000 ರೂಪಾಯಿ ಐತ್ರಿ ತಿಂಗಳಿಗೆ. 6,000 ಏನು 5,000 ರೂಪಾಯಿ ಪೇಮೆಂಟ್ ಇತ್ತು ರೀ. ಫ್ಯಾಕ್ಟ್ರಿ ಕಬ್ಬಿನ ಟ್ಯಾಕ್ಟ್ರ್ ಮ್ಯಾಗ ಹೋಗ್ತಿದ್ರೆ ಬರೀ 5,000 ರೂಪಾಯಿ ಐತೇನು 6,000, 5,000 ಇತ್ತ ಸ್ನೇಹಿತರೆ. ಅವಾಗ 5,000ನೇ ಇತ್ತು. ಅದು ಕೂಡ ಎದಕ್ಕೆ ಸಾಲ್ತೈತ್ರಿ, ಏನು ಸಾಲ್ತಿದ್ದಿಲ್ಲ. ನಾವು ಸಾಲ ಮಾಡಿ ರೀ ಎಲ್ಲ ಕಡೆ ಪಿಗ್ಮಿ ತೆಗೆದೆ ಸ್ನೇಹಿತರೆ. ನಾನು ಅವಾಗ ಸಾಲ ತೆಗ್ದಿದ್ದೇ ಇಲ್ಲ ಅಂದ್ರೆ ನಮ್ಮ ಯಜಮಾನ್ರೇನವ್ರು ಸ್ವಲ್ಪ ನಾನು ಅಮೌಂಟ್ ಎಷ್ಟು ಬರ್ತೈತಿ ಅವಾಗೇ ಕಟ್ಕೊಣು ಅನ್ನಕತ್ರೆ. ಮನೆ ಕಟ್ಟಡ ಮಾಡಿ ಕೂಡ ಜಾಸ್ತಿ ದಿನ ಬಿಡಬಾರ್ದತ್ತ ಅನ್ನಕತ್ರಿ. ಮನೆ ಒಳಗಡೆ ಹೋಗಬೇಕು, ಮ್ಯಾಗ ಸ್ಲ್ಯಾಪ್ ಹಾಕಬೇಕು ಅಂತೇಳಿ ಸಾಲ ತೆಗೆದೆ ರೀ. ಪಿಗ್ಮಿ ಒಳಗಡೆ ಸಾಲ ತೆಗೆದು ಈ ಮನಿನ ಸುಮ್ಮನೆ ಇರ್ಲಾಕಾದ್ರೂ ಮೇಲ್ಗಡೆ ಇದು ಹಾಕ್ಕೊಂಡು ಆಸರದೀವ್ರಿ. ಹೊರಗಡೆಯಿಂದ ನೋಡಿರಿ ಕಬ್ಬಿನ ಗ್ಯಾಂಗ್ರು ಹೊಂಟ್ರಿ ಈಗ ಟ್ಯಾಕ್ಟ್ರ್ ಚಾಲು ಮಾಡ್ಕೊಂಡು. ನಮ್ಗೆ ತಂಡಿ ಹತ್ತೈತೆ ಅನ್ಬೋದ್ರಿ, ಅವ್ರಿಗೆ ಏನಿಲ್ಲ ರೀ. ಕೆಲಸ ಮಾಡಕ್ಕೆ ಬಂದವ್ರು ನಾವು ಕೂಡ ಅವ್ರ ಜೊತೆ. ಈಗ ನಾವು ಕೆಲಸಗಾರ ನೋಡ್ರಿ, ಅವ್ರ ಜೊತೆನ ತಂಡ್ಯಾಗ ಹೇಳೋದು ಮಾಡೋದು. ಅವ್ರು ಹೋಗ್ತಾರೋ ಏನೋ ವ್ಯಾಪಾರ ಆಗ್ತೈತೆ ಅಂದ್ಕೊಂಡು ನಾನು ಜಲ್ದಿನ ಹೋಗ್ಬೇಕಾಗ್ತೈತ್ರೆ. ನಾನೇನೋ ಮಾತಾಡ್ತಾಯಿದ್ದೆ, ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ ನೋಡಿ. ಟ್ಯಾಕ್ಟ್ರ್ ಸೌಂಡ್ ಬರಾಕತ್ತಾನ ರೀ. ಯಜಮಾನ್ರನ್ನಾತ್ರು ನಾವು ಬಂದಷ್ಟ್ರಾಗ ಮಾಡೋಣ, ಸಾಲ ಏನು ಮಾಡೋದು ಬೇಡ ಅಂತನ್ನತ್ರಿ. ನಾವು 10 ವರ್ಷ ಮುಗಿದ್ರು ರೀ ನಿಮ್ಮ ಪೇಮೆಂಟ್ ಒಳಗೆ ನಮ್ಮ ಮನೆ ಮುಗಿಯಂಗಿಲ್ಲ ಅಂತಂದರೆ.
ನಾನು ತಲೆ ಓಡಿಸಿ ಅವಾಗ ಪಿಗ್ಮಿ ಒಳಗಡೆ ಸಾಲ ತೆಗೆದು ಸಾಲನ ಹಂತವಾಗಿ ಸ್ವಲ್ಪ ಮುಟ್ಟಿಸ್ಕೊತ ಹೋದೆ ರೀ. ಈಗ ಪಿಗ್ಮಿ ಒಳಗೆ ತೆಗೆದ್ರೆ ಹೆಂಗಂದ್ರೆ ರೀ ಸಾಲಕ್ಕೆ ಕಡಿಮೆ ಆಗ್ತೈತೆ ರೀ, ಬಡ್ಡಿ ಕಡಿಮೆ ಇರ್ತೈತೆ. ಅದಕ್ಕೋಸ್ಕರ ನೋಡಿರಿ, ಯಾರಾದರೂ ಏನಾದರೂ ಪೆಂಡಿಂಗ್ ಕೆಲಸ ಇಟ್ಕೊಂಡಿರಿ ಅಂದರೆ ಈ ಸೊಸೈಟಿಯಲ್ಲಿ ಅಥವಾ ಬ್ಯಾಂಕಲ್ಲಿ ಸಾಲ ತಗೊಂಡಿದ್ರೆ ನಾವು ಡೈಲಿ 100 ತುಂಬಲಿ, ಇವತ್ತು 50 ತುಂಬಲಿ, ತುಂಬ್ಕೋತ ಹೋದಿವಿ ಅಂದ್ರೆ ನಮ್ದು ದೊಡ್ಡ ಅಮೌಂಟ ಮುಟ್ಟಕ್ಕೆ ಬರ್ಬೋದು. ನಾನೀಗ ಆಲ್ರೆಡಿ ಸ್ನೇಹಿತರಿಗೆ ನಮ್ಮ ಸಾಲ ಇಲ್ಲ ಅಂತ ನೀವು ತಿಳ್ಕೊಂಡಿರ್ಬೋದು, 2 ಲಕ್ಷ ರೂಪಾಯಿ ನಾನು ಪಿಗ್ಮಿ ಮೇಲ್ಗಡೆನೆ ತೆಗ್ದೀನಿ ಆಲ್ರೆಡಿ. ನನ್ನ ಮಕ್ಕಳು ಸ್ಕೂಲಿಗೆ ಆಯಿತು, ಮತ್ತು ಹೋದ ವರ್ಷ ನನ್ನ ಮಗಂದ ಕೈ ಇದು ಆಯ್ತಲ್ಲ, ಇಂಜುರಿ ಆಯ್ತಲ್ಲ, ಎಲ್ಲದಕ್ಕೂ ಪ್ರಾಬ್ಲಮ್ ಆದಂಗಾಗಿ ಮತ್ತೆ 2 ಲಕ್ಷ ರೂಪಾಯಿ ಸಾಲ ತೆಗ್ದಿದ್ದೆವು. ಇವಾಗ ನಾನು ಮತ್ತೆ ಅದನ್ನ ಡೈಲಿ 100 ರೂಪಾಯಿ 200 ರೂಪಾಯಿ ಈ ಥರ ತುಂಬ್ಕೋತ ಹೋಗ್ತೀನಿ ರೀ. ಲಾಸ್ಟಲ್ಲಿ ಎಷ್ಟು ಆಗ್ತೈತೆ ಅಷ್ಟು ಬಡ್ಡಿ ಮತ್ತು ನಾವು ತುಂಬಿರೋದು ಅದು ಗಂಟಿಗೆ ಸರ್ಸೋದು, ಮತ್ತೆ ಉಳ್ದಿರೋದನ್ನ ಮತ್ತೆ ಕಟ್ಕೋತ ಹೋಗುದ್ರಿ. ಈ ಥರ ಮಾಡಾಕತ್ತೀನಿ ರೀ. ನನ್ನ ಇದು ಉಳಿತಾಯದ ವಿಷಯ ಯಾರಿಗೆಲ್ಲ ಇಷ್ಟ ಆಗ್ತೈತಿ ನೋಡಿ ಸ್ನೇಹಿತರೆ. ಬರೀ ಟೈಮ್ ಭಾಳ ಆಗೈತಿ, ನಾನು ನೀರು ಕಾಯ್ದವ ಜಳಕ ಮಾಡಿ ಮತ್ತು ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ನೋಡಿ ಟೈಮ್ ಹೆಂಗೆ ಹೋಯ್ತೆ ನೋಡ್ರಿ, ಜಳಕ ಮಾಡಿದ್ರಾಗ 6:30 ಆತ್ರಿ ಟೈಮ್. ಆಗ ಬೆಳಕಾಗಿಬಿಡ್ತು ನೋಡ್ರಿ, ಟೈಮ್ ಹೋಗಿದ್ದ ಸಾಲಂಗಿಲ್ಲ ರೀ. ಪೂಜೆ ಮಾಡಿದೆ ನೋಡ್ರಿ, ಊದು ಹಾಕೇನ್ರಿ, ಪೂಜೆ ಮಾಡಿನ ಬೆಳಕಾಗೇ ಬಿಡ್ತಾರೆ. ಹುಂಜುಗಳೆಲ್ಲ ಕೂಗಾಕತ್ತಾರ. ಸ್ವಲ್ಪ ನೀರು ಕುಡಿಬೇಕೈತೆ ರೀ, ನೀರು ಕಾಸ್ಕೊಳಕತ್ತೀನಿ ರೀ. ಚಹಾ ಅಂತೂ ಕುಡಿಯೋಂಗಿಲ್ಲ. ಮೊನ್ನೆ ಒಂದಿನ ಚಹಾ ಕುಡಿದು ವಾಮೆಂಟ್ ಆಗಾಕತ್ತೈತಿ, ಪಿತ್ತ ಆಗ್ತದೆ, ಇದು ಆಗ್ತೈತೆ. ನಾ ಚಹಾ ಕುಡ್ದ್ರಿ ಸಿಕ್ಕಾಪಟ್ಟೆ ಹೊಟ್ಟೆ ಉರಿ ಚಹಾ ಕುಡಿಯಾಕತ್ತಾನ. ಚಹಾ ಕುಡಿಬೇಡ ಅಂದ್ರೆ ಮೀರಿ ಕೇಳಂಗಿಲ್ಲ ರೀ, ಮನಸ್ಸು ಕುಡಿತೀನು. ಆಂಜನೇಯಗೆ ನಮಸ್ಕಾರ ಮಾಡಿ ಬೇಡ್ಕೊಂಡರಿ, ಆರೋಗ್ಯದಿಂದ ಇಡಪ್ಪ ಆಂಜನೇಯ ಅಂತೇಳಿ. ನನಗೆ ದೇವ್ರ ಮ್ಯಾಗ ಭಕ್ತಿನ ಕಡಿಮೆ ಅಂತಾರೆ ಜನ. ಯಾಕಂದರೆ ದೇವ್ರ ಮ್ಯಾಗ ಹೆಂಗೆ ಭಕ್ತಿ ಕಡಿಮೆ, ಭಕ್ತಿ ಐತ್ರಿ, ಆದ್ರೆ ನನಗೆ ಡೈಲಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಂಗಿಲ್ಲ. ಹಿಂಗೆ ಕಾರ್ಯಕ್ಕೆ ದೇವ್ರ ಜಾತ್ರೆ ಅಲ್ಲಿ ಇಲ್ಲಿ ನಾವು ನಮ್ಮ ಕೆಲಸದಾಗನ ನಮ್ದು ಕೆಲಸನ ಜಾಸ್ತಿ ಆಗಿರ್ತೈತೆ ರೀ. ಯಾವಾಗ ಹೋಗುಣ್ರಿ ಅಡ್ಡಾಡ್ಕೊತ. ಜನ ಆತಾರೆ ನಿಮ್ಗೊಂದು ಸ್ವಲ್ಪ ದೇವ್ರ ಮ್ಯಾಗ ಕಡಿಮೆನ ವ್ಯಾಲ್ಯೂ ಆತತ್ತಾರೆ, ಹಂಗೆ ತಿಳ್ಕೊಬೋದು ರೀ. ಯಾಕಂದರೆ ಈಗ ನೋಡ್ರಿ, ಕೆಲಸ ಮಾಡೋರು ಎಲ್ರಿ ಬರೀ ಮನೆಯಾಗಿಂದ ಅಡ್ಗೆ ಮಾಡಿಕೊಂಡು ಹೋಗಿ ನಾವೊಂದು ಈಗ ನಂದು ಉದ್ಯೋಗ ಐತ್ರಿ, ಅಲ್ಲಿ ಹೋಗಿ ಕುಂಡ್ರದಾಗನ ರಗಡಾಗಿರ್ತೈತೆ ರೀ. ಈಗ ಮುಂಜಾನೆ ಟೈಮ್ದಾಗ ದೇವ್ರಿಗೆ ಹೋಗಿ ಅಡ್ಡಾಡಿ ಬರೋದ್ರಾಗನ ಈ ಒಂದು ಕೆಲಸನೂ ಆಗಂಗಿಲ್ಲ. ಅದಕ್ಕೆ ಎಲ್ಲಿದ್ರು ಮೀರಿ ದೇವ್ರನ್ನದೇ. ಇಲ್ಲಿದ ಕೈ ಮುಗಿದ್ರೆ ಅವನಿಗೆ ಅಲ್ಲಿ ಹೋಗಿ 2 ಹೆಜ್ಜೆ ನಮಸ್ಕಾರ 2 ಹೆಜ್ಜೆ ನಡ್ಕೋತ ಹೋಗಿ ದುಡ್ಕೊಂಡ್ರು ಅಲ್ಲಿಗೆ ಐತ್ರಿ. ಅದಕ್ಕಂದ್ರೆ ನನಗೆ ಆಗಂಗಿಲ್ಲ ರೀ. ಇಲ್ಲೇ ಮನೆ ಒಳಗಡೆನೆ ನನಗೆ ಎಷ್ಟು ಭಕ್ತಿ ಐತಿ ಅಷ್ಟು ಭಕ್ತಿಲೇ ನಮಸ್ಕಾರ ಮಾಡಿ ಬಿಡ್ತೀನಿ ನೋಡಿ ಸ್ನೇಹಿತರೆ. ಬರ್ರಿ ನೀರು ಕುಡಿತೀನಿ ರೀ. ಬಿಸಿನೀರು ಕುಡಿದು ಒಂದು ಸ್ವಲ್ಪ ಉಪ್ಪಿಟ್ಟರೆ ಏನಾರು ಚಿತ್ರಾನ್ನರೇ ಮಾಡ್ಕೋತೀನಿ ರೀ. ಮಾಡ್ಕೊಂಡು ಹೋಗ್ಬಿಡ್ತೀನಿ ರೀ. ರೊಟ್ಟಿ ಅಂತೂ ನೆನ್ನೆ ಅದಾವ ರೀ, ಚಟ್ನಿ ರೊಟ್ಟಿ ಐತ್ರಿ. ಉಪ್ಪಿಟ್ಟು ಮಾಡ್ಕೋತೀನಿ ರೀ, ಬಿಸಿದು ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ಡಬ್ಬ್ಯಾಗ ಹಾಕ್ಕೊಂಡು ಅಲ್ಲೇ ಹೋಗ್ತೀನಿ ರೀ. ನಾಷ್ಟ ಅಂಗಡಿಗೆ ಹೋಗಿ ಮಾಡ್ತೀನಿ ರೀ ಅಲ್ಲಿ. ನೋಡಿ ಉಪ್ಪಿಟ್ಟು ಮಾಡಿದೆ ನೋಡ್ರಿ. ಒಬ್ಬಳೇ ಇದ್ರೂ ಕೂಡ ಅಂದಾಜು ಹತ್ತಂಗಿಲ್ಲ ರೀ. ಗೋಧಿ ಉಪ್ಪಿಟ್ಟು ರೀ, ಅಂದಾಜು ಹತ್ತಲಿಲ್ಲ ರೀ. ಇಷ್ಟು ಮಾಡಿನೂ ಕಟ್ಕೊಂಡು ಹೋಗ್ಬೇಕಂದ್ರೆ ರೀ ಆ ಕಡೆ ಅಂಗಡಿಗೆ. ಏನಾಯ್ತಂದ್ರೆ ರೀ, ಆಡುಗಳು ಕೈಯಾಗ ಹಿಡ್ಕೊಂಡು ಹೋಗೋದಕ್ಕ ಸ್ನೇಹಿತರೆ. ಟೈಮಿಗೆ 8 ಗಂಟೆ ಆಗಕ್ಕೆ ಬಂದೈತೆ. ಆಡುಗಳು ಕಾಲಂದೆಲ್ಲ ಕಸ ಹೊಡೆದು ಬಂದು ಉಪ್ಪಿಟ್ಟು ಮಾಡಿಟ್ಟು ಹೋಗಿದ್ದೇವೆ. ಸ್ವಲ್ಪ ಆರ್ಲಾಗ್ತೈತೆ ರೀ, ಈಗ ಸುಡ್ಲಾಗ್ತೈತಿನ. ಸ್ವಲ್ಪ ನಾಷ್ಟ ಮಾಡೇ ಹೋಗ್ಬಿಡ್ತೀನಿ ರೀ ಆ ಕಡೆ. ಯಾಕಂದ್ರೆ ಕಟ್ಕೊಂಡು ಹೋಗೋದನ್ನ ಆಡುಗಳು ಜಕ್ಕೋತ್ ಹೋಗೋದಾಕೈತ್ರಿ, ಎಲ್ಲಿ ಕೆಡುತ್ತಾವ ಗೊತ್ತಿಲ್ಲ ರೀ. ಬರ್ರಿ ಸ್ನೇಹಿತರೆ ನಾಷ್ಟ ಮಾಡೋಣ. ಉಪ್ಪಿಟ್ಟು ನೋಡ್ರಿ ಮಸ್ತ್ ಆಗೈತ್ರಿ. ನನ್ನ ಮಗಗೆ ಭಾಳ ಇಷ್ಟ ರೀ. ನಮ್ಮ ಚಿನ್ನುಗೆ ಊಟ ಮಾಡ್ಕೋತ ಇಬ್ರು ಕೂತು ಇಲ್ಲಿ ಊಟ ಮಾಡಾಕ್ತಿದ್ದ. ಸೂಪರ್ ಮಮ್ಮಿ ಅಂತೇಳಿ ತೋರಿಸ್ತಿದ್ದಾರಿ. ಏನಾದರೂ ಬೇರೆದು ರೊಟ್ಟಿ ಪಲ್ಯ ಬಿಟ್ಟು ಬೇರೆದು ಮಾಡಾಗ ಮಕ್ಕಳು ನೆನಪಾಗ್ತೈತೆ ನೋಡ್ರಿ. ಹಂಗೆ ರೀ ಊಟ ಮಾಡಾಗ ಮತ್ತು ಏನಾದ್ರು ಕಿಟ್ಲೆ ಮಾಡಾಗ ನೆನಪಾಗ್ತೈತ್ರಿ. ಸ್ಕೂಲ್ನ್ಯಾಗ ಅದಾನ್ರಿ. ನಾಳೆ ಸಂಡೇ ಒಂದು ಪೇರೆಂಟ್ಸ್ ಮೀಟಿಂಗ್ ಐತೈತ್ರಿ. ಫೋನ್ ಹಚ್ಚಿದ್ದಾತ್ರಿ ಅವ್ರ ಪಪ್ಪಾಗೆ, ನನಗೇನು ಹಚ್ಚಿಲ್ಲ ರೀ. ಒಂದು ಕಡೆ ಫೋನು ಸರ್ ಕೊಟ್ರೆ ಮಾತ್ರ ಫೋನ್ ರೀ, ಯಾರ ಕಡೆನೂ ಹಿಂಗೆ ಹಚ್ಸಕ್ಕೆ ಅಲಾವಿಲ್ಲ ರೀ. ಸಂಡೇ ದಿನಾನ ಹಚ್ಚಿದಂಗ್ದಾನ್ರಿ, ಸರ್ ಕೊಡ್ತಾರೆ. ಬರ್ರಿ ನಾಷ್ಟ ಮಾಡಿ ಮತ್ತು ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೂಪರ್ ಆಗೈತಿಲ್ರಿ ಸ್ನೇಹಿತರೆ. ನೋಡಿರಿ ಬಿಸಿ ಬಿಸಿದು ಉಪ್ಪಿಟ್ಟು. ಈ ಚಳಿಗೆ ಬಿಸಿದು ಏನಾದರೂ ಬೆಳಗ್ಗೆ ತಿಂದರೆ ಹೊಟ್ಟಿಗೆ ಹಿತ ಆದಂಗೆ ಆಗ್ತೈತೆ ನೋಡ್ರಿ. ಥಂಡಿ ಹೋಗಿಬಿಡ್ತೈತ್ರಿ.
ನಾಷ್ಟ ಮಾಡೋಣ ಬರ್ರಿ ಸ್ನೇಹಿತರೆ. ಅಂಗಡಿಗೆ ಬಂದು ಎಲ್ಲ ಕುರ್ಕುರಿ ಹಾಕಿ ಕಸ ಹೊಡಿಗಿ ಏನ್ ಮಾಡಾಕತ್ತೀನಿ ಅಂತ ತೋರಿಸ್ತೀನಿ ನೋಡ್ರಿ. ಆಡ್ಗೋನು ಕಟ್ಟೈತೆ ಅಲ್ಲ ಗುಲಾಬ್ ಜಾಮೂನ್ ತಗೊಂಡಿ ನೋಡ್ರಿ. ನಿನ್ನಿ ಗಾಡಿ ಬಂದಿತ್ತು, ಕುರ್ಕುರಿ ತೊಗೊಂಡೇನ್ರಿ. ಲಂಚ್ ಬಾಕ್ಸ್, ಸೇವ್ ಸಮೋಸ ಹೊಸ ತರ ಬಂದಾವ ನೋಡ್ರಿ ಐಟಮ್. ಕಾಯಿನ್ ಎನ್ಸಾಕತ್ತಿ ನೋಡ್ರಿ. ಮತ್ತ ಕಾಯಿನ್ ಎನ್ಸಾತೀನ್ರಿ. ಗುಟ್ಕಾ ಗಾಡಿ ಬರೋದೈತ್ರಿ, ಇಲ್ಲೇ ತಗೋಬೇಕನ್ನೋದೈತ್ರಿ ಇವತ್ತ. ನೋಡ್ರಿ ರೇಟ್ ಬಂದ್ರೆ ಇಲ್ಲೇ ತಗೋದ್ರಿ, ಇಲ್ಲ ಅಂದ್ರ ಬಬ್ಲೇಶ್ವರ್ಕ್ ಹೋಗುದ್ರಿ. ಕಾಯಿನ್ ಎನ್ಸಾಕತ್ತಿ ನೋಡ್ರಿ. ನಿನ್ನಿನೂ ಕೊಟ್ಟೀನ್ರಿ. ನಿನ್ನೆ 800 ರೂಪಾಯಿ ಕೊಟ್ಟೀನ್ರಿ. ಬರ್ರಿ 10 ಕಾಯಿನ್ 800 ರೂಪಾಯಿ ಕೊಟ್ಟೀನ್ರಿ. 10 ರೂಪಾಯಿದ ಕಾಯಿನ ಈಗ ಒಂದು 200, ಇವು ಒಂದು 2,500. ಇದು 300 ರೀ. ಇವು 300, ಅವು 200. 500 ರೂಪಾಯಿ ಅದ್ರ ಕಾಯಿನ. ಇಷ್ಟಿಷ್ಟ ಕಾಯಿನ್ ಏನೇಶಿಟ್ಟಿವಂದ್ರೆ ಚಲೋ ಆಗ್ತೈತ್ರಿ, ಇಲ್ಲಾಂದ್ರೆ ಬಹಳ ಆಗಿಬಿಡ್ತಾರ ಒಮ್ಮೆ. ಅದಕ್ಕೆ ಸ್ವಲ್ಪ ನಿನ್ನೆ ಮೊನ್ನೆ ಒಮ್ಮೆ ವಿಡಿಯೋ ಹಾಕಿದ್ದೆ ನೋಡ್ರಿ. 8-10 ದಿನ ಆಯ್ತು ನೋಡ್ರಿ. ಆವತ್ತು 2,500 ರೂಪಾಯಿ ಏನಾಗಿತ್ತು ಕಾಯಿನ. ಈಗ ನಿನ್ನೆ 800 ರೂಪಾಯಿ ಕೊಟ್ಟೀನ್ರಿ. ಮತ್ತು ಈಗ 500 ರೂಪಾಯಿ ಆಗ್ಯಾವ್ರಿ. ಇವು ಒಂದ್ರು ಅದಾವ್ರಿ. ಇವನೇನು ಎನ್ಸಂಗಿಲ್ಲ ರೀ, ಭಾಳ ಇಲ್ಲ ರೀ. ಅಷ್ಟೇ ಒಂದು 100-150 ರೂಪಾಯಿ ಆಗ್ತಾರೆ ಇಷ್ಟೇ. ಮತ್ತು ನಮಗೂ ಕಾಯಿನ್ ಬೇಕಿರ್ಲ ಭಾಳ ಚೇಂಜ್ ಕೊಡಾಕ. ನೋಡೋಣ್ರಿ ಗಾಡಿ ಬರ್ತೈತೆ ಏನು ಮಾಡ್ತೈತೆ. 9 ಆಗಕ್ಕೆ ಬಂದೈತೆ ಟೈಮ್. ಬ್ಲೌಸ್ ಹೊಲಿಬೇಕ್ರಿ. 2 ಬ್ಲೌಸ್ ಸ್ಟಿಚಿಂಗ್ ಮಾಡಿ ಇವತ್ತು ಎಷ್ಟೊತ್ತಿದ್ರು ಕೊಡೋಬೇಕ್ರಿ. ಮಾಲ್ ಅಷ್ಟು ತೊಗೊಂಡು ಇಟ್ಕೊಂಡೆ ಅಂದ್ರೆ ಮತ್ತೆ ನಡಿತೈತ್ರಿ, ಎಲ್ಲಿ ಹೋಗೋದು ಹತ್ತಂಗಿಲ್ಲ. ಮಾಲ್ ಸ್ಟಾಕ್ ಇರ್ಬೇಕು ನೋಡ್ರಿ. ವ್ಯಾಪಾರ ಆಗಲಿ ಸಕ್ಕರೆ ಬೀಳ್ರಿ. ಇಲ್ಲಿ ಕುರ್ಕುರಿನ ಇಟ್ಟೀನ್ರಿ, ಹೊರಗೆ ಹಾಕಿನಂದ್ರು ಇಟ್ಟೀನ್ರಿ. ಇವತ್ತು ತತ್ತಿ ಗಾಡಿನೂ ಬರ್ಬೋದ್ರಿ, ಏನು ಮಾಡ್ತೈತೆ ನೋಡೋಣ. ಕಾಯಿನ್ದಿಂದನ ನೋಟ್ರಿ, ನೋಟಿಗೆ ಜಾಸ್ತಿ ಬೆಲೆ ಕೊಡ್ತಾರೆ, ಕಾಯಿನ್ ಜಾಸ್ತಿ ಯಾರು ಇಟ್ಕೊಳಂಗಿಲ್ಲ. ಬರೀ ಸ್ನೇಹಿತರೆ ಬ್ಲೌಸ್ನಾಗ ಕಟಿಂಗ್ ಮಾಡ್ತೀನಿ ರೀ. 2 ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋ ಮುಂದೆ ಮತ್ತೆ ಸಿಗ್ತೀನಿ ನೋಡ್ರಿ ನಿಮ್ಗೆ. ಈ ಬ್ಲೌಸ್ ಕಟ್ ಮಾಡೋಕೆ ಆಗ್ತಾಯಿಲ್ಲ. ಮೊದ್ಲು ಬಾಲುಷಾ ಗಾಡಿ ಬತ್ರಿ, ಅಲ್ಲೊಂದು 10-15 ನಿಮಿಷನ ಹೋಯ್ತು. ಇಷ್ಟೆಲ್ಲ ಬಾಲುಷಾ ತೊಗೊಂಡೆ ನೋಡ್ರಿ. ಮತ್ತು ಇವಾಗ ತತ್ತಿ ಗಾಡಿ ಬತ್ತು. ತತ್ತಿ ತೊಗೊಂಡೇನ್ರಿ. 3 ಟ್ರೇ ಸಿಕ್ಕಾಪಟ್ಟೆ ತುಟ್ಟಿದವ್ರ ತತ್ತಿ. ಅಪ್ಪ ಏನು ಕೇಳಬಾರ್ದ್ರಿ ತತ್ತಿ ರೇಟ್. ಇವು ಬಾಲುಷಾ ರೀ. 25 ಪ್ಯಾಕೆಟ್ ತೊಗೊಂಡೇನ್ರಿ. ಬಾಕ್ಸ್ ನೋಡ್ರಿ ಪೂರ ಖಾಲಿ ಆದರೆ ಬೇಷಾಗ್ತಾರಿಲ್ಲ ಆದ್ರೆ ಬಾದಾಗ್ತಾರಿ. ಇವು ಜಾಮೂನ್ ರೀ, ನೀನೇ ತೊಗೊಂಡೇನ್ರಿ. ಇವು ಒಂದು 10 ಬಾಕ್ಸ್ ತೊಗೊಂಡೇನ್ರಿ. ಇದ್ರಾಗ 3 ಬಾಕ್ಸ್ ಖಾಲಿ ಆಗ್ಯಾವ್ರಿ. 3 ಬಾಕ್ಸ್ ಖಾಲಿ ಆಗ್ಯಾವ್ರಿ. ಜಾಮೂನ್ ಮಸ್ತ್ ಅದಾವ್ರಿ. ನಾನೇ 2 ತಿಂದು ನೋಡೀನಿ ಸ್ನೇಹಿತರೆ. ಸಿಕ್ಕಾಪಟ್ಟೆ ಟೇಸ್ಟ್ ಇದಾವೆ ಜಾಮೂನ್. ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ಸೂಪರ್ ಜಾಮೂನ್ ರೀ. ಮತ್ತು ಕೇಕ್ ನೋಡ್ರಿ. ಇವು 4 ಬಾಕ್ಸ್ ತೊಗೊಂಡೇನ್ರಿ. ಒಂದು ಖಾಲಿ ಆಗಕ್ಕೆ ಬಂದವ್ರಿ. ಅಂಗಡಿ ತನ ಬರುದ ಮತ್ತು ಕುಂಡ್ರದ. ಇಲ್ಲಿ ಜೋಡಾಕ ಅಂತೇಳಿ ಬಾ ಅಂತ ಹೇಳ್ತಲ್ಲ, ಅಲ್ಲಿ ಹಿಂದೆ ಕುಂಡಿರ್ತಾಳ ಕಲ್ಲಾಗ. ಇಲ್ಲಿ ಕುಂಡ್ರಲಕ್ಕೆ ನೀನು ಅಲ್ಲೇ ಕೂತಾಳ. 5 ರೂಪಾಯಿ ರೀ. ಏನು ಬೇಕ್ರಿ? ತಂಬಾಕು ಪುಡಿ 10 ಮಾಡಿ ತಗೊಂಬನ್ಲಿ. ಅವು ತುಟ್ಟಾಗ್ಯಾವ್ರಿ. ಯಾವ್ರಿ? ಇವು ಗಾಯಿ ಚಾಪ್ರಿ. ಹೆಂಗ್ರಿ? 15 ರೂಪಾಯಿ ಒಂದು ಕೊಡೋಣ ಅಂತಾರ್ರಿ. 15 ರೂಪಾಯಿ ಹೆಚ್ಚಾಗ್ಯಾವ್ರಿ ಒಂದು ಬಾಕ್ಸದಿಂದ. 1 ರೂಪಾಯಿನೂ ಉಳಿಯಂಗಿಲ್ಲ. ಪೂರ ಒಂದು ಮಾರು ಒಂದೊಂದ್ರದಿಂದ. ಏನು ಮಾಡೋದಿಲ್ಲ, ದಂಧ ಮಾಡೋದನ್ನ ಹಂಗೆ ಐತಿ. ಎಲ್ಲದ್ರಾಗ ಲಾಭ ಬೇಕಂದ್ರೆ ಸಿಗಲ್ಲ, ಸಿಗುದಿಲ್ಲ. ಈಗ ಅವ್ರು ತತ್ತಿಟ್ರಿ ಹಂಗೆ ಒಂದು ಕೊಟ್ರಿ ಅಂತ ಕೇಳ್ತಾರೆ ನನಗೆ. ನನಗೆ 20 ರೂಪಾಯಿ ಸಿಗ್ತೈತೆ ಅಂದ. 20 ರೂಪಾಯಿ ಲಾಭ ಆತ. ಅಲ್ಲ ಇದ್ರಾಗ ಎಷ್ಟು ಹೊಡೆದಿದ್ದು ಬಂದಿರ್ತಾವ. ಏನು ಹುರ್ಕೊಂಡು ಎಡ್ತೈತಿ ನಮ್ಗೆ. ಅದ್ರದ್ದು ಗಂಟು ಹೊಂಡ್ರೆ ಸಾಕಾಗೈತಿ. ಹುರ್ಕೊಂಡು ತಿನ್ನತ್ತ. ಈಗ ಏನು ನೋಡಿ ಸ್ನೇಹಿತರೆ, ಟೈಮ್ 1:10 ನಿಮಿಷ ಆಯ್ತು ರೀ. 2 ಬ್ಲೌಸ್ನ ಕಟಿಂಗ್ ಮಾಡಿದ್ರಿ. ಅದು ಒಂದು ಬ್ಲೌಸ, ಇದು ಒಂದು ಬ್ಲೌಸ. 2 ಕಟ್ ಮಾಡೀನ್ರಿ. ಈಗ ಒಂದು ಹೊಲಿಬೇಕಂತ ಹೇಳಿ ಕೂತೀನಿ ನೋಡ್ರಿ. ಇನ್ನೂ ಒಂದು ಬ್ಲೌಸ್ ಕಟ್ ಮಾಡಿ ಹೊಲಿಬೇಕು ನಾನು ಇವತ್ತು. ಪ್ಲ್ಯಾನ್ ಐತ್ರಿ. ಪ್ಲ್ಯಾನ್ ಏನ್ರಿ ಹೊಲಿಯಬೇಕ್ರಿ.
ಆದರೆ ಆಗ್ತಾ ಇಲ್ಲ ರೀ ಪಾಪಡಿ ತಿನ್ಕೋತು ಹೊಲ್ಯಾಕತ್ತೀನಿ ರೀ. ಅಂಗಡಿ ಗಿರೇಕಂದ್ರೆ ಸಿಕ್ಕಾಪಟ್ಟೆ ಬರತ್ತಾರ. ಮತ್ತೆ ಯಾರಪ್ಪ ಅಂದ್ರಿ ಏನೋ ಒಂದು ಮಾತಾಡ್ಬೇಕು ಅನ್ನೋದ್ರಾಗ ಗಿರೇಕ್ಗಳು ಬರ್ತಾವ್ರಿ. ನೋಡ್ರಿ ಹೋದ್ ನೋಡ್ರಿ ಬಂದ ಒಂದು 60 ರೂಪಾಯಿ ಕೊಡ್ದಿತ್ರಿ ಅವ ಉದ್ರಿ ಕೊಟ್ಟು ಹೋದ್ರಿ. ಇಲ್ಲಿ ಇಟ್ಟಿರಿ ನೋಡ್ರಿ. ಚಾದ್ ಕಪ್ ಓದಿದ್ರಿ ಅವನ ಕೊಟ್ಟು ಹೋದ್ರಿ ಅವ. ಒಟ್ಟೆ ಏನೋ ವಿಡಿಯೋನ ಮಾಡೋ ಕೊಡಂಗಿಲ್ರಿ ಗಿರೇಕಿಗಳು. ಒಟ್ಟ ಬಟ್ಟಿನೂ ಸ್ಟಿಚ್ ಮಾಡಕ್ ಕೊಡಂಗಿಲ್ಲ. ನಿನ್ನೆ ಇದು ಒಂದೇ ಆಗೈತ್ರಿ ಬ್ಲೌಸ್ ಬರೇ ಇದು ಒಂದೇ ಆಗೈತಿ. ಮನ್ಯಾಗಿನ ಕೆಲಸ ಅಂಗಡಿದು ಕೆಲಸ ಅಷ್ಟೇ ರೀ. ಸ್ಟಿಚಿಂಗ್ ಎಲ್ಲ ಅದಕ್ಕೆ ಸ್ಟಾಕ್ ಉಳಿಯಾಕತ್ತದ. ಭಾಳ ಅದಾವ್ರಿ ಹೊಲಿಯೋದು. ಏನು ಮಾಡುದ್ರಿ ಯಾವಾಗ ಹೊಲಿತ್ರಿ ಯಪ್ಪ ಮಂದಿ ಕಡೆ ಎಲ್ಲ ಬೇಸ್ಕೋದಾಗ್ಲಾಗ್ತೈತಿ ನೋಡ್ರಿ ನನ್ನ ಜಲ್ಮ. ಬರ್ರಿ ಬಡ ಬಡ ಟೈಮ್ ವೇಸ್ಟ್ ಮಾಡೋಣ. ಪಾಪಡಿ ತಿನ್ಕೋತ ಬ್ಲೌಸ್ನ ಸ್ಟಿಚಿಂಗ್ ಮಾಡೋನು ಬರ್ರಿ ಸ್ನೇಹಿತರೆ. ಬ್ಲೌಸ್ ಮುಗಿತ್ರಿ. ಶ್ರಾವಣಿ ಬಂದಾಳ ತಗೊಂಡೋಗಕ್ಕ. ಅಲ್ಲಿ ಕಟ್ಗಿ ಕೊರಿದು ಮಷಿನ್ ಹತ್ರಿ. ಅದು ಕಟ್ಗಿ ಹೊಡಿದ್ರಿ. ದಪ್ಪನು ಕೊಡ್ಡ ಇರ್ತಾವ್ರಲ್ಲ ಅದ್ರೊಳಗಡೆ ಇಟ್ರ ಮಷೀನ ತಾನೇ ಕಟ್ ಮಾಡಿ ಒಗಿತೈತ್ರಿ. ಇಲ್ಲಿ ಕೊಡ್ಡ ಆಡಿನ ಮುಂದಿನ ಕೊಡ್ಡ ಕೊಡಂದ್ರೆ ನಾನಂದೆ ಕೊಡ್ತೀನಂತಂದೆ ರೀ. ಅವ್ರಂದ್ರೆ ಅಂಥ ಸಣ್ಣನು ಅಲ್ಲ ರೀ, ದಪ್ಪನು ತೊಗೊಂಡು ಬಾ ಅಂದರೆ ಬ್ಲೌಸ ಮುಗೀತು ನೋಡ್ರಿ. ಮಷೀನ್ ನೋಡ್ರಿ ಎಲ್ಲದಕ್ಕೂ ಬಂದಾವ್ರಿ. ಈಗ ಮನುಷ್ಯರು ಯಾವುದು ಕೆಲಸ ಮಾಡಂತೇನೆ ಇಲ್ರಿ, ಎಲ್ಲವೂ ಮಷೀನ್ ಬಂದಾವ್ರಿ. ಬ್ಲೌಸ್ ನೋಡ್ರಿ ಮುಗಿಸ್ರಿ. ಶ್ರಾವಣಿ ಒಯ್ಯಾಕೆ ಬಂದಾರ. ಅವ್ರ ಅಕ್ಕಂದ ಐತ್ರಿ. ಇದು ಬರ್ತಡೇ ಐತ್ರಿ ಅವ್ರದ್ದು ಇವತ್ತು. ಬರ್ತಡೇ ದಶಿಂದ ಬ್ಲೌಸ್ನ ಹಾಕಿದ್ರಿ. ಸ್ಟಿಚ್ ಮಾಡಿಕೊಟ್ಟೆ ನೋಡ್ರಿ. ಇದನ್ನ ರೆಡಿ ಮಾಡಿ ಇಟ್ಟಿದ್ದೆ. ಫೋನ್ ಹಚ್ಚಿದ್ರಿ ಅವರು, ಅಕ್ಕ ಬ್ಲೌಸ್ ರೆಡಿ ಆಗೈತಿ ನನ್ನ. ಆಗೈತೆ ಅಂತಂದೆ. ನಾನು ವಿಡಿಯೋ ಮಾಡಾಕತ್ತಿದ್ದೆ. ಶ್ರಾವಣಿ ಬಂದ ವಿಡಿಯೋ ಮಾಡಾಕತ್ತಿ ಅಕ್ಕ ಅಂತಂದ್ರೆ ಅನ್ನ ಕೊಡಂದ ಮಮ್ಮಿ ನಮ್ಮನು ಕೊಡಂದಾಳ ಅಂತೇಳಿ ಅನ್ನಕತ್ತಿಲ್ಲ. ಬ್ಲೌಸ್ ಕಚ್ಚಿಲ್ಲ ನಿಮ್ಮ ಆಮೇಲೆ ಒಯ್ಯಕ್ಕೆ ನಾನು ತಿನ್ನಕ್ ತಗೊಂಬರಕ್ಕ 20 ರೂಪಾಯಿ ಶ್ರಾವಣಿ 180 ರೂಪಾಯಿ ಅಂತ ಹೇಳಿ ಇದನ್ನ ಒಯ್ದು ಕುಡಿನಿ. ಅವ್ರು ಇನ್ನ ಜಂಪರ್ದ ಅವರು ಒಂದ ಹೊಲ್ದೇನು ಅವು ನಿಮ್ಮ ಮುಗ್ದಾವ ಮಮ್ಮಿ ಇವೆಲ್ಲ ಅಷ್ಟು ಮುಗ್ದಾವ. ಯಾವ್ದ್ರಿ ನೋಡವ್ರನ್ರಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಟೈಮ್ 8:30 ಆಯ್ತು. ಅದೊಂದೇ ಬ್ಲೌಸ್ ಆಯ್ತು ನೋಡ್ರಿ ಇವತ್ತು. ಮತ್ತು ಇನ್ನೊಂದು ಹೊಲಿಬೇಕತ್ತೆ ಅಂತ ಪ್ಲ್ಯಾನ್ ಹಾಕಿದ್ದೆ ಕರೆ. ಯಾಕಂದ್ರೆ ಕಸ್ಟಮರ್ ಜಾಸ್ತಿ ರೀ ಇವತ್ತು ಅಂಗಡಿಗೆ ಬರೋದು ಅಷ್ಟೇ ರೀ. ಮಾಲ್ನವರು ಅಷ್ಟು ಆರ್ಡ್ರ್ ಕೊಟ್ಟಿದ್ದೆ ಇರಲಿ, ಅವ್ರು ಬರೋರು ಅಷ್ಟೇ ರೀ. ಸಿಕ್ಕಾಪಟ್ಟೆ ಮಾಲ್ ರೀ. ಚಂಜಾಳೆ ಆ ಬ್ಲೌಸ್ ಮುಗಿ ಬಂದ್ರಿ. 11,000 ರೂಪಾಯ್ದು ಮಾಲ್ ತೊಗೊಂಡೆ ಸ್ನೇಹಿತರೆ. ವಿಮಾಲ್ ಬ್ಯಾಗ್, ಗುಟ್ಕಾ, ತಂಬಾಕು ಎಲ್ಲ ತೊಗೊಂಡೆ ರೀ. ಬ್ರೆಡ್ ಪ್ಯಾಕೆಟ್, ಟೋಸ್ಟ್ ಮತ್ತು ಹುಡುಗರು ತಿನ್ನೋ ಐಟಮ್ ಎಲ್ಲ ತೊಗೊಂಡೆ ರೀ. ಅದೇನು ಜಾಸ್ತಿ ಅನಿಸ್ಲಿಲ್ಲ. ಬಾಲುಷ ತೊಗೊಂಡೆ ರೀ. ಮತ್ತು ಇನ್ನೊಂದೇನು ತತ್ತಿ ಗಾಡಿ ಬೆಳಗ್ಗೆ ಬಂದಿತ್ತು ರೀ. 3 ಸಂತಿಯವ್ರು ಬಂದ್ರೆ ಅಂದರೆ ಎಲ್ಲರೂ ಅವ್ರ ಹತ್ರ ಏನು ಜಾಸ್ತಿ ನಿಂತಿಲ್ಲ. ನಾನು ಇದು ಮಾಲ್ ಏನು ತೊಗೊಂಡಿರಲ್ಲ. ವಿಮಲ್, ಸ್ಟಿಂಗ್ ಇವೆಲ್ಲ ರೇಟ್ ಸ್ವಲ್ಪ ಕಾಸ್ಟ್ಲಿ ಹಾಕಿರಿ. ಇಲ್ಲೇ ಬಂದು ಕೊಡ್ದೆ ನನ್ನ ಸ್ನೇಹಿತರೆ. ನಾನು ಬಬ್ಲೇಶ್ವರಕ್ಕೆ ಹೋಗಿ ತರಬೇಕು ಅಂದ್ಕೊಂಡಿದ್ದೆ. ಇಲ್ಲೇ ಸ್ವಲ್ಪ ಬಂದು ಕೊಟ್ಟು ಹೋದ್ರೆಲ್ಲ ಸ್ವಲ್ಪ ರೇಟ್ ಜಾಸ್ತಿನೇ ಆಯಿತು. ನನಗೀಗ ಹೋಗೋಕ್ಕೂ ಮನುಷ್ಯಾಗ ಹೆಂಗಂದ್ರೆ ಸ್ನೇಹಿತರೆ ಮೊನ್ನೆ ಹೋಗಿದ್ದಾರೆ. ಚಳಿ ಸಿಕ್ಕಾಪಟ್ಟೆ ಚಳಿ ರೀ. ಅಷ್ಟ್ರೊಳಗೆ ಅಂಗಡಿನೂ ತೆರೆದಿರಂಗಿಲ್ಲ. ಅಲ್ಲಿ ಅಂಗಡಿನೂ ತೆರೆದಿರಂಗಿಲ್ಲ. ಏನು ಮಾಡೋದಪ್ಪ ಇಷ್ಟು ಬೆಳಗ್ಗೆ ನಾವು ಹೋಗಿ ಮತ್ತು ಸಿಕ್ಕಾಪಟ್ಟೆ ಮತ್ತು ಜಡ್ ಬಂದಂಗೆ ಆಗ್ತೈತಿ. ಅದು ಬಸ್ ತಪ್ಪಿಸ್ಕೊಂಡಿವಂದ್ರೆ ಬೆಳಿಗ್ಗೆ ನಮ್ಮ ಯಜಮಾನ್ರು ನಿನ್ನೆ ಹೋಗ್ಯಾರ. ಇನ್ನೂ ಬರಂಗೇ ಇಲ್ಲರಿ. ಅವ್ರು ಅಂತೂ ಮನೆಗೆ ಬರಂಗಿಲ್ಲ ರೀ. ಬಂದರೂ ಕೂಡ ಬಟ್ಟೆ ಚೇಂಜ್ ಮಾಡ್ತಾರೆ, ಜಾಕ ಮಾಡಿ ಮತ್ತೆ ವಾಪಸ್ ಫ್ಯಾಕ್ಟ್ರಿಗೆ ಹೋಗ್ತಾರೆ. ನಮ್ಮ ಮನೆ ಕೆಲಸ ಅಂತೂ ಯಾವುದೂ ಈಗ ಮಾಡೋಕ್ಕೆ ಸಾಧ್ಯನೇ ಇಲ್ಲ ರೀ ಅವರಿಗೆ. ಅದಕ್ಕೆ ರೀ ನಾನು ಏನು ಸ್ವಲ್ಪ ತುಟ್ಟಿ ಆದರೂ ಆಗಲೆಕ್ಕದ ಇದೊಂದು ಸಲ ತೊಗೋಬೇಕತ್ತೆ ತೊಗೊಂಡೆ. ಹೆಲ್ತ್ ಸಿಕ್ಕಾಪಟ್ಟೆ ಬೆನ್ನು ನೋವು ಸ್ನೇಹಿತರೆ. ಇವತ್ತು ಅದು ಒಂದೇ ಬ್ಲೌಸ್ ಹೊಲ್ದಿನಲ್ಲ, ಈ ಕತ್ತು ನೋವು ಅದೆಲ್ಲ ಬರಾಕತ್ತೈತಿ ಸಿಕ್ಕಾಪಟ್ಟೆ. ಅಂದೆ ನಮ್ಮ ಯಜಮಾನ್ರು ಸಿಕ್ಕಾಪಟ್ಟೆ ನನಗೆ ಇದು ಆಗ್ಲಾಗ್ತೈತಿ ರೀ, ಗೋಳು ಆಗಾಕತ್ತೈತಿ ಅಂತ ಸಿಕ್ಕಾಪಟ್ಟೆ. ಯಾಕಾದರೂ ಹೋಗ್ತೀರಾ ನೀವು ಗಾಡಿ ಮ್ಯಾಗ? ನನ್ನ ಬಟ್ಟೆ ಎಲ್ಲ ಸ್ಟಾಕ್ ಹಂಗೆ ಕೂತಾವು. ಕಸ್ಟಮರ್ ಹತ್ರ ಬೇಯಿಸ್ಕೋತಾ ಇದ್ದೆ ನಾನು. ಅಂದೆ ನಾನು ಇದೊಂದು ಸಲ ಏನಾಗ್ತೈತೆ ಆಗಲಿ, ಇದೊಂದು ಸಲ ಕೈ ಮುಗಿದು ಬಿಡ್ತೀನಿ. ಇಲ್ಲೇ ಸಮೀಪದಾಗ ಫ್ಯಾಕ್ಟ್ರಿಗೆ ಹೋಗೋದಾದ್ರೆ ಹೋಗ್ತೀನಿ, ಇಲ್ಲಾಂದ್ರೆ ಹೋಗಲ್ಲ. ಎಲ್ಲಿ ರೀ ಯಾದವಾಡ ಫ್ಯಾಕ್ಟ್ರಿ ಹತ್ರ ಸ್ನೇಹಿತರೆ. ಮುದೋಳು ಹಚ್ಚಿ ಕಡೆ ಸಿಕ್ಕಾಪಟ್ಟೆ ದೂರ ಐತೈತ್ರಿ. ಇನ್ನು ಅಲ್ಲಿ ಹೋಗ್ಬೇಕಾದ್ರೆ 3.5 ತಾಸೇನು ದಾರಿ ಐತೈತ್ರಿ. 3.5-4 ತಾಸು ಐತೈತೆ ನೋಡ್ರಿ. ಅಷ್ಟು ಸ್ಟ್ರಗಲ್ ಮಾಡ್ಕೋತ ಹೋಗ್ಬೇಕ್ರಿ ಲೋಡ್ ಗಾಡಿ ತೊಗೊಂಡು. ನಿನ್ನೆ ನನಗರೆ ರೀ ರಾತ್ರಿ ಇದೇ ಟೈಮ್ ರೀ. ನಾನು ಅಂಗಡಿ ಹಿಗ್ತಾ ಇದ್ದೆ, ಆವಾಗ ಲೋಡ್ ಮಾಡ್ಕೊಂಡು ಬಂದ್ರಿ. ಬಟ್ಟೆ ಕೂಡ ಚೇಂಜ್ ಮಾಡಲಿಲ್ಲ ಸ್ನೇಹಿತರೆ. ನಾನು ಅಲ್ಲೇ ಬಟ್ಟೆ ತೊಳೆದು ಹಾಕ್ಕೊಂಡಿನು.
ಜಳಕ ಮಾಡಿನೂ ನಾನು ಮನೆ ಬರಲ್ಲ. ನಾನು ಮತ್ತೀಗ ಮುಂದ್ಗಡೆ ಗಾಡಿ ಹೋಗ್ಯಾವು, ನಾನು ಒಬ್ಬನೇ ಆಗ್ತೀನಿ ಹೊಳ್ಳಿ ಅಂತ ನಾಳೆ ರಾತ್ರಿ ಹಿಂದೆ ಉಳಿದು ಬಿಡ್ತೀನಿ. ಮತ್ತೆ ಖಾಲಿ ಆಗಿ ಬರೋ ಮುಂದೆ ನನ್ನ ಜೊತೆ ಯಾರು ಜೋಡಿರಂಗಿಲ್ಲ, ಮತ್ತು ದೂರ ಆಗ್ತೈತಿ ದಾರಿ. ಹಂಗಂದ್ರಿ ಸ್ನೇಹಿತರೆ, ಊಟ ಆದ್ರೂ ಮಾಡಿ ಹೋರಿ. ನತ್ತ ಅಡುಗೆ ಮಾಡಿದ್ದಾರಲ್ಲ, ನಿನ್ನೆ ರೊಟ್ಟಿ ಪಲ್ಯ ಎಲ್ಲ ಇತ್ತು. ಟೀ ಶರ್ಟ್ ಅದೇ ಚೇಂಜ್ ಮಾಡ್ಕೊಂಡು ಹೋರಿ, ಶರ್ಟ್ ಎಲ್ಲ ಹೊಲಸಾಗೈತೆ ಅಂದ. ಇಲ್ಲ ನಾನು ತೊಳೆದು ಹಾಕ್ಕೊಂಡಿನು, ಮತ್ತು ಈ ಬೇರಾನ ಹಂಗಾಗ್ಯಾವು. ಮತ್ತು ಅಲ್ಲೇ ಹೋಗಿ ನಾಳೆ ಜಳಕ ಮಾಡಿ ತೊಳೆದು ಹಾಕೋದು. ಇಷ್ಟು ಕಷ್ಟಪಡ್ತೀವಿ ಈಗ ಗಂಡ ಹೆಂಡ್ತಿ. ಇದೊಂದು 4 ತಿಂಗಳ ಕಷ್ಟಪಟ್ಟಿವಿ ಅಂದ್ರೆ ನಮ್ಗೆ 1-8 ತಿಂಗಳ ಮತ್ತೊಂದು ಸ್ವಲ್ಪ ಅನುಕೂಲ ಆಗ್ತೈತ್ರಿ. ಮುಂದೆ ಅಂದ್ಕೊಂಡು ಸ್ಟ್ರಗಲ್ ಮಾಡಾಕತ್ತಿದ್ದೀವಿ ಇಬ್ಬರು. ಮಕ್ಕಳನ್ನ ತಡಿ ಸಾಲಿಗಿಟ್ಟು ನಾನೊಂದು ಕಡೆ, ನಮ್ಮ ಯಜಮಾನ್ರು ಒಂದು ಕಡೆ ಸ್ಟ್ರಗಲ್ ಮಾಡಿದ್ರಿ. ನೀವು ಅಂತೀರಿ ಎಷ್ಟು ಹೈರಾಣ ಆಗ್ತೀರಿ, ಒಬ್ಬರೇ ಎಷ್ಟು ಹೈರಾಣ ಆಗ್ತೀರಿ, ಎಷ್ಟು ಕಷ್ಟ ಐತ್ರಿ ಅಂತ. ಈ ಕಷ್ಟ ನಮ್ಗೆ ಶಾಶ್ವತ ಇರಂಗಿಲ್ಲ ಸ್ನೇಹಿತರೆ. ಒಂದು 4 ತಿಂಗಳ ಮಾತ್ರ ಈ ಚಳಿಗಾಲದಲ್ಲಿ ಅಷ್ಟೇ ನೋಡಿ. ಈಗೆಲ್ಲ ಮಾಲ್ ತೆಗೆದು ಇಡ್ಬೇಕ್ರಿ ಹೊರಗಡೆ. ಎಲ್ಲ ಕುರ್ಕುರಿ ಹಾಕಿರ್ತೀವಿ ನಾವು. ಇಲ್ಲಿವೆಲ್ಲ ಗ್ಯಾಂಗ್ರು ಮೊಬೈಲ್ ಹಚ್ಕೊಂಡ ನೀರು ತುಂಬ್ಕೊಂಡು ಹೊಂಟಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಬೆಳಿಗ್ಗೆ ಏನು ಉಪ್ಪಿಟ್ಟು ತಿಂದಿದ್ದೆ ನೋಡ್ರಿ, ಸ್ವಲ್ಪ ಹಾಕೊಂಡು ನಿಮ್ಗೆ ತೋರ್ಸಿನ್ರಿ. ನಾನು ವಿಡಿಯೋ ಏನು ಮಾಡಿದ್ದೆ ನೋಡ್ರಿ, ನಾಷ್ಟ ಮಾಡೋ ಮುಂದೆ ಅಷ್ಟೇ ತಿಂದು. ಇವತ್ತು ಟೈಮ್ ಈಗ 9 ಗಂಟೆ ಆಗಬೇಕಂತ ಬಂದತ್ರಿ. ದೀಪದಿದ್ರು ಕೂತ್ ಕೇಳ್ತೀನಿ ರೀ. ಏನು ಮನೆಗೆ ಹೋಗಲಿಲ್ಲ, ಏನು ತಿನ್ನಲಿಲ್ಲ, ಮಾಡಲಿಲ್ಲ. ಮಧ್ಯಾಹ್ನ ಟೈಮ್ದಾಗ ಒಂದು ಪಾಪಡಿ ಚೀಲ ತಿಂದೀನಿ ಸ್ನೇಹಿತರೆ. ಬರೀ ಅದು ಏನೋ ಬಾಯಿ ಇದು ಆದಂಗೆ ಆಯಿತು. ಅದೊಂದು ಪಾಪಡಿ ಚೀಲ ತಿಂದಿನಿ. ಇವತ್ತು ಸೇಬು ಹಣ್ಣು ಸುದನೆ ತಿಂದಿಲ್ಲ, ಯಾಕಂದ್ರೆ ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊತ ಟೈಮ್ನ ಸಾಲ್ ಒಳಗಿತ್ರಿ. ಮತ್ತು ಸಂಜೆ ಆಡ ಬಿಟ್ಟು ಒಂದೂವರೆ ತಾಸು ಆಡ ಬಿಟ್ಟರೆ. ಅದ್ರ ಜೊತೆ ನೋಡ್ರಿ, ನಾ ಆಡ ಬಿಟ್ರೆ ಮಿರಿ ಅಂಗಡಿನೂ ನೋಡ್ಕೋಬೇಕ್ರಿ, ಆಡನೂ ನೋಡ್ಕೋಬೇಕು. ಅಲ್ಲಿ ಗೊಂಜಾಕ್ ಹೋಗ್ತಾವಂತೆ, ಗೊಂಜಾಕ ರೋಡ್ ಮ್ಯಾಗ ನಿಂದ್ರದ್ರಿ. ನಂದು ವಾಕಿಂಗ್ನೂ ಆಗ್ತೈತಿ, ಈ ಕಡೆ ಆಡನೂ ಮೇಯ್ತಾವು ಅಂತ ಅಂದ್ಕೊಂಡು ಆ ಥರ ಮಾಡ್ಲಕತ್ತೀನಿ ರೀ. ಯಾವಾಗ ನಮ್ಮ ಕಷ್ಟ ದೂರ ಆಗ್ತೈತಿ ಗೊತ್ತಿಲ್ಲ. ಆದರೆ ನಾವು ಕಷ್ಟಪಟ್ಟರು ನಮ್ಮ ಮನಸ್ಸಿಗೆ ಒಂಥರ ತೃಪ್ತಿ ಐತ್ರಿ ಸ್ನೇಹಿತರೆ. ಯಾಕಂದ್ರೆ ಇನ್ನೊಬ್ರ ಹತ್ರ ಕೈ ಚಾಚ್ತಾ ಇಲ್ಲ, ಇನ್ನೊಬ್ರ ಮುಂದೆ ಕೀಳಾಗಿ ನಾವು ತೋರಿಸ್ಕೋತಾ ಇಲ್ಲ. ನಾವು ದುಡಿತೀವಿ, ನಾವು ತಿಂತೀವಿ ಅನ್ನೋದು ನಮ್ಮ ಆತ್ಮಸಾಕ್ಷಿ ಗೊತ್ತೈತ್ರಿ. ಯಾರ ಹತ್ರನೂ ಕೈ ಚಾಚಬಾರ್ದು, ಯಾರ ಮುಂದೆನೂ ನಮ್ಮ ಕಷ್ಟನ ಹಿಡ್ಕೋಬಾರ್ದು. ನಮ್ಮ ಕಷ್ಟಕ್ಕೆ ಯಾರು ಹೆಲ್ಪ್ ಆಗಂಗಿಲ್ಲ. ಈ ಕಷ್ಟ ಶಾಶ್ವತ ಅಲ್ಲ ನೋಡಿ. ಕಷ್ಟ ಕಾಲಕ್ಕೆ ನಾವು ಏನೋ ಒಂದು ಯಾರ ಹತ್ರನೂ ಈಗ ಹೋಗಿ ಕಷ್ಟ ಬಂದೈತಿ ನಮ್ಗೆ ಹೇಳ್ಕೊಂಡ್ರೆ ಅದನ್ನೇ ನೋಡಿ ಆಡ್ಕೋತಾರೆ. ಅದಕ್ಕೆ ರೀ, ಇರುವಾಗ ಯಾವಾಗ ಕೆಲಸ ಮಾಡಬೇಕು, ಯಾವ ಏಜ್ನಾಗ ಕೆಲಸ ಮಾಡಬೇಕು, ಅವಾಗೇ ಮಾಡ್ಬೇಕ್ರಿ. ಮುಂದೆ ನಾವು ಕೆಲಸ ಮಾಡ್ತೀವಿ ಅಂದ್ರೆ ನಮ್ಮ ಮೈಯಾಗ ಶಕ್ತಿ ಇರಂಗಿಲ್ಲ. ಅದಕ್ಕೋಸ್ಕರ ನೋಡಿ, ಈಗ ಅವ್ರಿಗೆ ಏಜ್ ಆಗ್ತಾ ಬಂದು ಈ ಚಳಿ ಒಳಗಡೆ ನೀ ಗಾಡಿ ಚಾಲೂ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಮುಂದೆ ಇನ್ನೊಂದು 4-5 ವರ್ಷ ಬಿಟ್ರೆ ಅವ್ರಿಗೆ ಆಗಂಗಿಲ್ಲ ರೀ. ಚಳಿ ಸಿಕ್ಕಾಪಟ್ಟೆ ವಯಸ್ಸಾಗಿರ್ತೈತಿ. ಈಗ ಸ್ಟಾರ್ಟಿಗೆ ನಮ್ಮ ಯಜಮಾನ್ರಿಗೆ 40 ವರ್ಷ ಆಗಕ್ಕೆ ಬತ್ರಿ. ಮತ್ತು ಇನ್ನೆಷ್ಟು ವರ್ಷ ಹೊಡಿಬೋದ್ರಿ ಗಾಡಿ. ನಾನು ಅದಕ್ಕನತ್ತೀನಿ ರೀ, ನಿಮ್ಮ ಏಜ್ ನಿಮ್ಗೆ ಎಷ್ಟು ತಾಕತ್ತೈತೆ ಅಲ್ಲಿ ತನ ಮಾಡಾಕ್ತೀರಿ ಕೆಲಸ. ನಾನಾರೆ ಏನು ಮಾಡಲಿ, ಮನ್ಯಾಗ ನಮ್ದು ಗಾಡಿ ಮನೆ ಒಳಗಡೆ ಇಟ್ರಿ, ಬೇರೆದವ್ರ ಗಾಡಿ ಹೊಡ್ಯಕ್ಕೆ ಹೋಗ್ತಾರಂದ್ರೆ. ಯಾಕಂದ್ರೆ ನೋಡಿ ಸ್ನೇಹಿತರೆ, ಈಗ ಆ ಗಾಡಿ ನಡೆಯಂಗಿಲ್ಲ ರೀ ಈ ಟೈಮ್ದಾಗ. ಅದಕ್ಕೋಸ್ಕರ ಅದನ್ನು ಮನ್ಯಾಗ ಇಟ್ಟು ಬೇರೆದವ್ರ ಗಾಡಿ ಹತ್ತಾರಿ. ಎಷ್ಟು ಕೊಡ್ತಾರೋ ಗೊತ್ತಿಲ್ಲ ಸ್ನೇಹಿತರೆ ಪಗಾರ. ಆದರೂ ಈಗ 1.5 ತಿಂಗಳ ಕಂಪ್ಲೀಟ್ ಆಗಕ್ಕೆ ಬತ್ರಿ. ದೇವ್ರ ಧೈರ್ಯದಿಂದ ಚೆನ್ನಾಗಿ ಫ್ಯಾಕ್ಟ್ರಿ ಇನ್ನೊಂದು ಸ್ವಲ್ಪ ದಿನ ಮುಂದೆ ಓಡ್ತಂದ್ರೆ ನಮ್ಗೆ ಕೊಟ್ಟಂಥ ಅಮೌಂಟು ಅವರಿಗೆ ಮುಟ್ತೈತ್ರಿ. ನಮಗೂ ಕೈಲಿಂದ ಕೊಡೋಕೆ ಆಗಂಗಿಲ್ಲ ರೀ. ಅದಕ್ಕೆ ಇದೊಂದು ಸಲ ಏನಾಗ್ತೈತೆ ಆಗಲ್ರಿ, ಹೊಡೆದು ಬರ್ತೀನಿ ನನ್ನ ಹತ್ರ ಎಲ್ಲರೂ ಮುಂದೆ ಹೇಳ್ಕೊಳಕ್ತಾರೆ. ನಿನ್ನೆ ಒಬ್ರು ಅಂದ್ರೆ ಎಷ್ಟು ಹೈರಾಣ ಆಗ್ತೀವಪ್ಪ, ಬಿಟ್ಟು ಬಿಡು, ಇಲ್ಲಿ ಯಾರಾದರೂ ಹೊಲ ಮಾಡ್ಕೊ, ಅನುಕೂಲ ಐತಲ್ಲ, ಇಷ್ಟು ದಿನ ಮಾಡಿದಿ, ಸುಮ್ಮನೆ ಹೈರಾಣ ಆಗ್ತೈತಿ, ಯಾಕೆ ಹೋಗ್ತಿ. ಹೆಣ್ಮಕ್ಳು ಒಂದು ಕಡೆ ಹೈರಾಣ ಆಗೋದು, ನೀನೊಂದು ಕಡೆ ಹೈರಾಣ ಆಗೋದು, ಏನು ಹೆಚ್ಚ ಕಡಿಮೆ ಆದರೆ ಏನು, ಒಬ್ಬೊಬ್ಬರೇ ಇರ್ತಿರಲ್ಲ, ಈ ಥರ ಹಿಂಗೆಲ್ಲ ಅಂದರೆ ನಾನು ಇಲ್ಲಪ್ಪ, ಇದೊಂದು ಸಲ ನನಗೆ ಏನಾಗ್ತೈತೆ ಆಗಲಿ ಗೊತ್ತೇ ಆಗ್ಲಾತೈತಿ. ಅವಳಿಗೆ ತ್ರಾಸು ಕೊಡಾಕತ್ತೀನು. ಅವಳ ಹೆಲ್ತ್ ಪ್ರಾಬ್ಲಮ್ ಇದ್ದರೂ ಕೂಡ ನನ್ನ ಜವಾಬ್ದಾರಿನೇ ಎಲ್ಲ ಅವಳಿಗೆ ವಹಿಸಿ ಹೋಗ್ತಾ ಇದ್ದೀನಿ. ಏನಾಗ್ತೈತೆ ಆಗಲಿ, ಇದೊಂದು ವರ್ಷ ತೆಗಿತನು, ಮುಂದಿನ ವರ್ಷ ನಾನು ಬಿಡ್ತೀನಪ್ಪ, ಈ ಕೆಲಸ ಮಾಡಂಗಿಲ್ಲ ಅನ್ನತ್ತಾರೆ. ನೋಡೋಣ್ರಿ ಮುಂದ್ರಿ. ಈಗರೆ ಅನ್ನಕತ್ತಾರೆ ಬಾಯಿಲೆ, ಅವ್ರಂತರೂ ಬಿಡಂಗಿಲ್ಲ ಸ್ನೇಹಿತರೆ. ನಾವು ಸಾಕಷ್ಟು ಸಲ ಅಂದೀನಿ ರೀ, ಈ ಕೆಲಸ ಬಿಡ್ರಿ, ಬಹಳ ತುಂಬಾ ಕಷ್ಟ ಐತ್ರಿ ಈ ಕೆಲಸದಿಂದ, ಬಿಡ್ರಿ ಅಂತಂದೇನ್ರಿ. ಆದ್ರೆ ಬಿಡ್ತಾ ಇಲ್ಲ ರೀ. ಬರೀ ಸ್ನೇಹಿತರೆ, ಯಾವಾಗ ಬಿಡ್ತಾರ್ರಿ. ಮಕ್ಕಳಾದ್ರೂ ಮುಂದೆ ದೊಡ್ಡವರಾಗಿ ಅವರಾದ್ರೂ ಕೆಲಸ ಬಿಡಿಸ್ತಾರೆ ತಂದ್ಕೊಂಡು ನೋಡ್ರಿ ಅವ್ರದ್ದು. ನನ್ನ ಕೆಲಸ ಅಂತೂ ನನ್ನನ್ನಂತೂ ಯಾರು ಬಿಡಿಸೋದು ಬೇಡ ರೀ, ನಾನು ಮಾಡ್ಕೋತ ಹೋಗ್ತೀನಿ ರೀ. ಸಣ್ಣದಾಗಿ ದೊಡ್ಡದಾಗಿ ಆಲಿಕ್ರು ಸಣ್ಣದಾಗಿ ರೀ ಮಾಡಬೇಕು. ನನಗೆ ಹೊರಗಡೆ ಹೋಗಿ ಕೆಲಸ ನೀಗಂಗಿಲ್ಲ ಸ್ನೇಹಿತರೆ. ಬೇರೆ ಥರ ಹೊರಗಡೆ ಹೋಗಿ ನಾನು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೋಡಿ ಬರೀ ಎಲ್ಲ ಕುರ್ಕುರಿ ಹಾಕ್ತಿದ್ರಿ ಸ್ಟಿಂಗ್. ಮತ್ತು ಏನು ಮಾಡ್ತಾವ್ರಿ ಇದು ರೀ ಏನಂತಾರಲ್ಲ,
ಇಲಿಗಳು ರೀ. ಮತ್ತು 2 ಪ್ಯಾಕೆಟ್ ತೊಗೊಂಡೇನ್ರಿ. ಇಲಿಗಳು ಕಟ್ ಮಾಡಿಬಿಡ್ತಾವ್ರಿ. ನನ್ನ ಲಾಭ ಅಲ್ಲೇ ಹೋಗ್ತಾರೆ. ಮೊದಲೇ ಹೆಚ್ಚಿಗೆ ಕೊಟ್ಟಾರ ಈ ಸಲ ಅವ್ರು ಇಲ್ಲೇ ಬಂದು ಕೊಟ್ಟಿದ್ದಕ್ರಿ. ಅದಕ್ಕೆ ನೋಡಿರಿ ಕುರ್ಕುರಿ ಶೇಂಗಾ ಎಲ್ಲ ಹಾಕ್ಬೇಕ್ರಿ. ಇನ್ನು ಹಾಕಿ ನಾನು ಮನೆಗೆ ಹೋಗ್ಬೇಕ್ರಿ. ಜಲ್ದಿನ ಊಟ ಮಾಡ್ತೀನಿ. ಹೋಗೋಣ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿಲಾಕತ್ತೈತ್ರಿ. ಹೊರಗಡೆ ಇಟ್ನಂದ್ರೆ ಮತ್ತೆ ಇಲಿ ರಾಯಿಗ ತಯಾರು ಮಾಡಿಟ್ಟು ಹೋದಂಗೆ ಆಗ್ಬಿಡ್ತೈತ್ರಿ. ಅಡುಗೆ ಎಲ್ಲ ಬಿಡ್ತೈತ್ರಿ ತಿನ್ನಕ್ಕೆ. ರಗಡ ಐತೆ. ತಿನ್ನಕ್ ಸಾಕಷ್ಟು ಐತ್ರಿ. ಬಿಟ್ಟು ಹಿಂಗ್ ಕುಡಿಯಕ್ ಹೋಗ್ತೈತಿ ಅಂದ್ರೆ ನೋಡ್ರಿ ಅದ್ರದ್ದು ಮಜಾ ಎಷ್ಟಿರ್ಬೋದು. ಇಲಿದು ನೀರ್ ಕುಡಿತೈತ್ರಿ. ಜ್ಯೂಸ್ ಬಾಟ್ಲಿ ಮತ್ತ ನೀರ ಕುರ್ಕುರಿ कुरकुरे तेगद हाकबेकंದ್ರೆ यार क्या अंदर क्या क्या चाहिए? एक ये कौन सा जामुन और क्या? और 4 भी मिल गए। 4 भी मार। ये 2 चाहिए? कट जाए 2 दे दो। हाँ 2 पंगा दे। हाँ 40 हो गए। 40 रुपए हो गए। बाय ಬಾಯ್ ಫ್ರೆಂಡ್ಸ್. ಮತ್ತೆ ನಾಳೆ ಸಿಗೋಣ. ಇಲ್ಲಿವರೆಗೆ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮಂಥ ಮಿಡಿಲ್ ಕ್ಲಾಸ್ದವ್ರ ಹೆಣ್ಮಕ್ಳು ಏನಾದರೂ ತಮ್ಮ ಕಷ್ಟ ಕಾಲಕ್ಕೆ ಮುಂದೆ ಹೆಲ್ಪ್ ಆಗಲಿ ಅಂತ ವಿಡಿಯೋನ ಮಾಡ್ತಾ ಇರ್ತೀವಿ. ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದ. ಹಾಗೆ ನಮಸ್ಕಾರ ನೋಡಿ.